ಈಗ ಮುಂದೆ ನಿಮ್ಮನ್ನು ರಂಜಿಸೋದಕ್ಕೆ ನಮ್ಮ ಅಶೋಕ್ ಬಸ್ತಿ ಅವರು ತಮ್ಮ ರಾಜ್ಕುಮಾರ್ ಅವರ ಪ್ರತಿರೂಪ ಅಂತಲೇ ಹೇಳ್ಬೋದು. ಸಾವಿರಾರು ಕಾರ್ಯಕ್ರಮಗಳು ಎಷ್ಟು ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಿನ ಇದ್ದಾಗ ಅವರ ಕಾರ್ಯಕ್ರಮ ನೋಡ್ತಾ ಬೆಳೆದು ನಾನು ಅಂತ ಒಬ್ಬರ ಜೊತೆ ವೇದಿಕೆ ಹಂಚ್ಕೊಡೋದು ನನಗೂ ಬಹಳ ಸಂತೋಷ ಆಗ್ತಾ ಇದೆ. ನೋಡೋಣ ಬರ್ಮಾಡ್ಕೊಳ್ಳೋಣ ನಮ್ಮ ಜೂನಿಯರ್ ರಾಜ್ಕುಮಾರ್ ಅವ್ರನ್ನ, ಅಶೋಕ್ ಬಸ್ತಿ ಅವ್ರನ್ನ. ಅದಕ್ಕೂ ಮುನ್ನ ನಮ್ಮ ನಿರೂಪಕರು ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಮತ್ತೆ ಗೋಪಿಯವರು ಹೇಳಿದಂತೆ ನಮ್ಮ ಇವತ್ತು ಕಲಾವಿದ ರತ್ನತ್ರಯರಲ್ಲಿ ಎರಡನೇವರಾದ ಅಶೋಕ್ ಬಸ್ತಿ ಅವರನ್ನು ಪುಷ್ಪಗುಚ್ಛದೊಂದಿಗೆ ಸ್ವಾಗತಿಸೋಣ. ಅವರು ಜೂನಿಯರ್ ರಾಜ್ಕುಮಾರ್ ಎಂದೇ ಖ್ಯಾತಿ ಪಡೆದಿದ್ದಾರೆ. ಅವರ ಕಿರು ಪರಿಚಯ ಹೀಗಿದೆ. ಅವರದು ಕಲಾ ಸೇವೆಗೆಂದೇ ಮುಡಿಪಾಗಿರುವ ಬದುಕು. ಬಾಲ್ಯದಿಂದಲೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ಆಸ್ತಿಯಿಂದ ನೋಡುತ್ತಿದ್ದ ಬಾಲಕ ಅವರಂತೆಯೇ ನಟಿಸಲು ತೊಡಗಿ ನಟನೆಯನ್ನೇ ವೃತ್ತಿಯಾಗಿಸಿಕೊಂಡದ್ದು ಆಶ್ಚರ್ಯ. ಕರ್ನಾಟಕದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವೃತ್ತಿ ನಾಟಕ ಕಂಪನಿಗಳಲ್ಲಿ ಅಭಿನಯಿಸಿರುವ ಇವರು ಸ್ವತಃ ರಾಜಕುಮಾರರಿಂದಲೇ ಅಭಿನಯಕ್ಕೂ ಮೆಚ್ಚುಗೆ ಪಡೆದು ಸನ್ಮಾನಿಸಲ್ಪಟ್ಟಿದ್ದು ವಿಶೇಷ. ಕಲಾವಿದರ ಏಳ್ಗೆಗಾಗಿ, ಬಡ ಕಲಾವಿದರ ಸಹಾಯಕ್ಕಾಗಿ ಇವರದು ಯಾವಾಗಲೂ ಎತ್ತಿದ ಕೈ. ಇವರು ನೋಂದಾಯಿಸಿದ ಅಶೋಕ್ ಬಸ್ತಿ ಜೂನಿಯರ್ ರಾಜ್ಕುಮಾರ್ ನಾಟಕ ಮಿತ್ರ ಮಂಡಳಿಯು ಬಡ ಗ್ರಾಮೀಣ ಹವ್ಯಾಸಿ ಕಲಾವಿದರಿಗೆ ತರಬೇತಿಯನ್ನು, ಕಡು ಬಡವ ಕಲಾವಿದರ ಕುಟುಂಬಗಳಿಗೆ ಆಶ್ರಯವನ್ನು ನೀಡುತ್ತದೆ. ಅಲ್ಲದೆ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನಿಮ್ಮ ಕರತಾಡನದೊಂದಿಗೆ ಸ್ವಾಗತಿಸಿ ಅಶೋಕ್ ಬಸ್ತಿ. ಅಭಿಮಾನಿ ದೇವರುಗಳು, ಒಂದೇ ಮಂತ್ರ, ಅದರಲ್ಲಿ ಎಂಥ ಒಂದು ಶಕ್ತಿ ಅಡಗಿದೆ ಅನ್ನೋದನ್ನು ಈ ಪಾತ್ರ ಮಾಡುವ ಅಶೋಕ್ ಬಸ್ತಿ ಅನುಭವಿಸಿದ್ದಾನೆ. ಅದಕ್ಕೆ ಹೆಚ್ಚು ಮಾತನಾಡೋಷ್ಟು ದೊಡ್ಡವನಂತೂ ನಾನಲ್ಲ. ಆಡಿದ್ದನ್ನು ಅನುಕರಣೆಗಾರರು ನಾವುಗಳೆಲ್ಲ. ಇಲ್ಲಿ ಸಾಕಷ್ಟು ವಿದ್ಯಾವಂತರು ಇಲ್ಲಿ ಹೊರದೇಶದಲ್ಲಿ ಬಂದು, ಅದರಲ್ಲೂ ನಮ್ಮ ಜೂನಿಯರ್ನು ಕೂಡ ಇಲ್ಲಿ ಇಂಥ ಒಂದು ರಾಜಧಾನಿ ಅಂತ ಏನಿದೆ ರಾಜರ ಆಸ್ಥಾನ, ಅಲ್ಲಿ ನಮ್ಮ ಕಣ್ಣಿಗೆ ಕಾಣೋರು ಕನ್ನಡದ ರಾಜರ ಅಂದರೆ ಇನ್ಯಾರು ನಮ್ಮ ಪಾಲಿಗೆ ನೀವುಗಳು. ಆ ರಾಜರ ರೂಪದಲ್ಲಿ ನಿಮ್ಮನ್ನೇ ನೋಡೋದೇ ಹೊರತು ಅದು ಮತ್ತೆ ಇಲ್ಲೆಲ್ಲ ಬಂದು ನೋಡೋಕ್ಕೆ ಸಾಧ್ಯ ಇರೋದು ನೀವುಗಳು, ನಿಮ್ಮ ಕೃಪೆ. ಇದನ್ನೆಲ್ಲ ನೋಡುವಂಥದ್ದು ಮತ್ತು ಇಲ್ಲಿ ಬಂದು ಹಾಡುವ ಯೋಗವನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಮತ್ತು ನಮ್ಮ ಕಲಾ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಜೊತೆಗೆ ಸುಸ್ವಾಗತ ಕೂಡ. ಯಾವುದೇ ಕಾರ್ಯಕ್ರಮದಲ್ಲಿ ಓಂ ವಿನಾಯಕಾಯ ನಮಃ, ವಿಘ್ನ ನಿವಾರಕಾಯ ನಮಃ, ಯಾರಿಗೂ ಯಾವ ಕಾರ್ಯದಲ್ಲೂ ವಿಘ್ನ ಕೊಡೋದು ಬೇಡ ಅನ್ನೋದನ್ನು ವಿಘ್ನ ನಿವಾರಕರನ್ನು ಬೇಡಿ ಮುತ್ತತ್ತಿ ಮಾರುತಿರಾಯ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆದೇವರ ಒಂದು ಹಾಡನ್ನು ಹಾಡೋದ್ರ ಮೂಲಕ ನನ್ನ ಈ ಅಣುಕು ಪ್ರದರ್ಶನವನ್ನು ಅಥವಾ ಅನುಕರಣೆ ಪ್ರದರ್ಶನವನ್ನು ಅಭಿನಯಿಸುವಂಥ ಒಂದು ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ. ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತೋ, ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತೋ. ಕರಿಮುಗಿಲ ಕೇಶವು, ಸೂರ್ಯ ಚಂದ್ರರ ನಯನಗಳು, ಸುಳಿವ ಮಿಂಚುಗಳೇ ನಗೆಯೋ, ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯೋ. ಮೇರು ಪರ್ವತವೇ ನೀ ಹಿಡಿದ ಗದೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ. ಅಂಜನಾಥನಯ್ಯ, ವೀರಾಂಜನಯ್ಯ, ಮಾರುತಿರಾಯ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ
ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಗಲಾರೆ ಹನುಮ ಮುಗವ ಕಾಣಲಾರೆ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಗಲಾರೆ ಹನುಮ ಮುಗವ ಕಾಣಲಾರೆ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನೋಡಲು ನಿಂತರೇಸಿಯೋ ತರುವ ಕಾಂತಿಯೋ ಕುರಿವ ಸೂರ್ಯ ಹಣದ ದೀಪ ತುಂದೆ ಕಾಡುಗಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾದೆಯಾಗುತ್ತಿರಲು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾದೆಯಾಗುತ್ತಿರಲು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಭಾರತಾಗಲೆಂದು ಭೂಮಿ ಕುಸಿದು ಹೋಗುತ್ತಿರಲು ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು ರೋಮ ರೋಮರೇ ರಾಮ ರಾಮ ಶಂಕರಾದ ತಾಳವಾದ್ಯ ಶಂಕರಾದ ತಾಳವಾದ್ಯದ ದಿಕ್ಕನ್ನು ಮೊಳಗುತ್ತಿರಲು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರ